ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಹಾಕ್ತಾ ಇರೋ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್ ಮಾಡಿಬಿಟ್ಟು ಕಮೆಂಟ್ಸ್ ಹಾಕಿ. ನಿಮಗೆ ಮುಂದಿನ ವಿಡಿಯೋ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ. ಸುಂದರ ಸಂಸಾರದ ಕಥಾಭಾಗ ಎಂಬ ಶೀರ್ಷಿಕೆ ಅಡಿಯಲ್ಲಿ ವಿಡಿಯೋನ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋದ ಕಥೆಗಳು ನಿಮಗೆ ಹೇಗಿದೆ ಅಂತ ನೋಡಬೇಕು ಅಂದರೆ, ಅರ್ಥ ಆಗಬೇಕು ಅಂದರೆ ಹಳೆಯ ಕಥೆಯನ್ನು ನೋಡಿಬಿಟ್ಟು ಬನ್ನಿ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಒಂದು ಕುಟುಂಬದ ಕತೆ, ಒಂದು ತ್ಯಾಗಮಯಿ ತಾಯಿಯ ಕತೆ, ಒಂದು ಕ್ಷಮೆಯಾದರಿತ್ರಿಯಾದಂಥ ಹೆಣ್ಣಿನ ಒಂದು ಸುಂದರಾತ್ಮಕ ಭಾವನಾತ್ಮಕ ಕತೆ, ಸಾಮಾಜಿಕ ಕಥೆಯನ್ನು ಆಧರಿಸಿರುವಂಥ ಈ ಕತೆಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅವಶ್ಯಕ. ರೀ ಬಂದ್ರಿ, ಊಟಕ್ಕೆ ಕೊಡ್ತೀನಿ ಬನ್ನಿ. ಕೈಕಾಲು ತೊಳೆದಾಯ್ತಾ? ಸ್ನಾನ ಆಯ್ತಾ? ಹಾಂ, ಬರ್ತಾ ಇದ್ದೀನಿ ಗಂಗಾ. ಒಂದೇ ನಿಮಿಷ ಸ್ನಾನ ಮಾಡಿಬಿಟ್ಟು ಬರ್ತೀನಿ. ಬೇಗ ಬೇಗ ಊಟ ರೆಡಿ ಮಾಡು, ತುಂಬ ಹಸಿವಾಗ್ತಾ ಇದೆ. ಬನ್ನಿ, ಊಟ ರೆಡಿಯಾಗಿದೆ. ಊಟ ಮಾಡಿ ಮಲ್ಕೋರಂತೆ, ತುಂಬ ರಾತ್ರಿ ಆಗಿದೆ. ಆಯಾಸ ಎಲ್ಲ ಕಡಿಮೆ ಆಗತ್ತೆ. ಬನ್ನಿ, ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ನಿದ್ರೆ ಎಲ್ಲಿಂದ ಗಂಗಾ? ಮನಸ್ಸಿಗೆ ನೆಮ್ಮದಿ ಇದ್ದರೆ ತಾನೇ ನಿದ್ರೆ. ಗಂಗಾ, ಯಾಕೆ ಶ್ರೀಕಾಂತ್ ಆ ರೀತಿ ಮಾತಾಡ್ತಾ ಇದ್ದಾನೆ? ಏನಿಲ್ಲ ಅತ್ತೆ. ಯಾಕೆ ಗಂಗಾ? ನನ್ನ ಹತ್ರ ಹೇಳೋಕ್ಕಾಗದೇ ಇರುವಂಥ ವಿಷಯನಾ? ನಿಮ್ಮ ಪರ್ಸ್ನಲ್ ವಿಷಯನಾ? ಇಲ್ಲಾಂದರೆ ನಮ್ಮ ಕುಟುಂಬದ ವಿಷಯ ಆದರೆ ಹೇಳ್ಬೋದು ತಾನೆ. ನನಗೆ ಯಾಕೆ ಮುಗಿಸ್ತಾ ಇದೆಯಾ? ಚೇಚೆ, ಆ ರೀತಿ ಏನಿಲ್ಲ ಅತ್ತೆ. ನೀವೇನು ಯೋಚನೆ ಮಾಡಬೇಡಿ. ಇರೋದೇ ಅದು. ಯಾವಾಗಲೂ ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ನೀವು ಹೋಗಿ ಮಲ್ಕೊಳ್ಳಿ, ಆಮೇಲೆ ಕರಿತೀನಿ ಅವ್ರದ್ದು ಊಟ ಆಗಿದ ತಕ್ಷಣ. ಅಲ್ಲ, ಆಮೇಲೆ ಕರಿಯೋರಂತೆ ಏನು ಹೇಳ್ತಾ ಇದ್ದಾನೆ ಅಂತಲೇ ಹೇಳಕ್ಕೆ ನೀನು ಮರೆ ಮಾಡ್ತಿದೆಯಲ್ಲ. ಯಾಕೆ ನಿಮ್ಮ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗಬಾರ್ದೆ? ಚೇಚೆ, ಆ ರೀತಿ ಏನಿಲ್ಲ ಅತ್ತೆ. ನಿಮ್ಗೆ ಹೇಳ್ಕೊಳ್ಳೋದೆ ಇನ್ನೇನು. ಯಾಕೆ ಬರೀ ಸುಮ್ಮನೆ ನಮ್ಮ ಗೋಳಾಟ ಅಂತ ನಿಮಗೆ ಅಷ್ಟೇ. ಈ ವಯಸ್ಸಾದ ಕಾಲದಲ್ಲಿ ನೆಮ್ಮದಿಯಾಗಿ ಮಲ್ಕೊಳ್ಳೋದು ಬಿಟ್ಬಿಟ್ಟು ನಮ್ಮ ಗೋಳಾಟಕ್ಕೆ ನೀವು ಯಾಕೆ ಬಲಿ ಆಗ್ತಿರತ್ತೆ? ಓಹೋ ಪರವಾಗಿಲ್ವೇ? ತುಂಬ ದೊಡ್ಡವಳಾಗ್ಬಿಟ್ಟಿದೆಯಾ ಗಂಗಾ? ಚೇಚೆ, ಆ ರೀತಿ ಏನಿಲ್ಲ ಅತ್ತೆ. ನಿಮ್ಮ ಮಗನಿಗೆ ನಾಳೆ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಆಳುಗಳು ಬೇಕಿತ್ತಂತೆ. ಎಲ್ಲರ ಮನೆ ಬಾಗಿಲಿಗೆ ಹೋಗಿ ನಾಳೆ ನಮ್ಮ ಮನೆ ಬಿತ್ತನೆ ಕೆಲಸ ಮಾಡೋಕ್ಕೆ ಬರ್ತೀರಾ, ಆಳುಗಳು ಬರ್ತೀರಾ ಅಂತ ಕೇಳಿದ್ರೆ ಎಲ್ಲರ ಮನೆ ಹೆಣ್ಮಕ್ಳು ಬಂದುಬಿಟ್ಟು ನಾವು ನಿಮ್ಮ ಮನೆ ಕೆಲಸಕ್ಕೆ ಕಳಿಸೋದಿಲ್ಲ, ನಮ್ಮ ಸಂಸಾರ ಏನೋ ಗಂಜಿನ ನೀರೋ ಕುಡ್ಕೊಂಡು ಚೆನ್ನಾಗಿದೆ, ನಿಮ್ಮ ಜೊತೆ ನಿಮ್ಮ ಸಹವಾಸ ಮಾಡಿಬಿಟ್ರೆ ನಮ್ಮ ಗಂಡಂದಿರು ಬೇರೆ ಹೆಣ್ಣಿನ ಚಟ ಅಥವಾ ಕುಡಿಯೋ ಚಟ ಕಲ್ತ್ಬಿಟ್ರೆ ನಮ್ಮ ಸಂಸಾರ ಇನ್ನೂ ಎಕ್ಕುಟ್ಟು ಹೋಗುತ್ತೆ. ಅದು ಅಲ್ಲದೆ ನಿಮ್ಮ ಹತ್ರ ಇವಾಗ ಆಳುಗಳಿಗೆ ಪಗಾರ ಕೊಡೋದಕ್ಕೂ ದುಡ್ಡಿಲ್ಲ ಅಂತೆಲ್ಲ ತುಂಬಾ ಹೆಂಗಿಸ್ಬಿಟ್ರಂತೆ. ಅದಕ್ಕೇ ಇಷ್ಟು ತಾಯ್ತು ಅತ್ತೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ರಂತೆ. ಅಯ್ಯೋ ಶಿವನೇ, ನಮ್ಮ ಊರವ್ರಿಗೆ ಏನಾಗಿದೆ ಅಂತೀನಿ. ಒಬ್ರು ಕಷ್ಟ ಸುಖಕ್ಕೆ ಆಗೋದು ಬಿಟ್ಬಿಟ್ಟು ಹಿಂಗೆ ಹೇಳೋದು. ಅಯ್ಯ, ಈ ಹೆಣ್ಮಕ್ಳಿಗೂ ತಲೆ ಬುಡ ಏನು ಗೊತ್ತಾಗಲ್ಲ. ಅಲ್ಲ, ಈಗ ಏನೋ ತಿದ್ದುಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಈ ಊರವ್ರು ಬಿಡ್ತಾರಾ? ಅಯ್ಯ, ಅತ್ತೆ, ನಾನು ಅದನ್ನೇ ಅಂದೆ. ಇವಾಗ ತಪ್ಪನ್ನು ತಿದ್ದುಕೊಂಡು ನಡೆಯೋರಿಗೆ ಅವಕಾಶನೇ ಮಾಡಿಕೊಡಲ್ಲ ಈ ಸಮಾಜ. ಅಲ್ಲ ಅತ್ತೆ, ಈಗ ಏನು ಮಾಡೋದು? ಬೆಳೆ ಬಿತ್ತನೆ ಮಾಡ್ದೇನೆ ಬೆಳೆ ಬೆಳೆಯೋದು ಹೇಗೆ? ಆಳುಗಳು ಬಂದಿಲ್ಲ ಅಂದರೆ ಏನು ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಅದೇನೇ ಅಂದೆ, ನಾಳೆ ಬೆಳಿಗ್ಗೆ ನಿಮ್ಮ ಜೊತೆ ನಾನು ಕೆಲಸಕ್ಕೆ ಬರ್ತೀನಿ, ಆದಷ್ಟು ಮಾಡೋಣ ಅಂತ. ಹಾಗೆಲ್ಲ ಮಾಡಿದ್ರೂ ಯಾಕೆ ಮಳೆ ಬರೋ ಥರನೇ ಕಾಣಿಸ್ತಾ ಇಲ್ಲ ಅತ್ತೆ. ಮಳೆ ಬೇರೆ ಕೈ ಕೊಡೋ ಥರ ಇದೆ. ಅದು ಅಲ್ಲದೆ ನಮ್ಮ ಸಂಸಾರದ ಕತೆ ಏನು ಹೇಳೋಣ? ಇವ್ರಿಗೆ ಹೇಳಿದ್ರೆ ಇವ್ರದೇ ಕಷ್ಟ ಜಾಸ್ತಿ ಇದೆ. ರೇಷನ್ ಬೇರೆ ಖಾಲಿಯಾಗಿದೆ ಅತ್ತೆ. ಏನು ಊಟ ಮಾಡಲಿ, ಏನು ತಿಂಡಿ ಮಾಡಲಿ ಅಂತಲೇ ತಲೆ ಬಿಸಿ ಆಗ್ತಾಯಿದೆ ಅತ್ತೆ. ಅಲ್ಲ ಅತ್ತೆ, ಮುಂಚಿನ ಥರ ನಾವು ಏನಾದರೂ ಹೋಳಿಗೆ ಗಿಳಿಗೆ ಮಾಡಿ ವ್ಯಾಪಾರ ಮಾಡೋಣ ಅಂದರೆ ಈ ಹಳ್ಳೀಲಿ ಎಲ್ಲಿ ವ್ಯಾಪಾರ ಆಗತ್ತೆ ಅತ್ತೆ? ಪೇಟೆಲಾದರೆ ವ್ಯಾಪಾರ ಆಗತ್ತೆ, ಏನು ಮಾಡಿಕೊಟ್ರು ಜನರು ತಗೊತಾರೆ. ಆದರೆ ಈ ಹಳ್ಳೀಲಿ ಎಲ್ಲ ಹೆಣ್ಮಕ್ಳು ಅವ್ರಿಗೆ ಬೇಕಾಗಿರೋ ಸಾಮಾನುಗಳನ್ನು ತಿಂಡಿಗಳನ್ನ ಅವರೇ ಮಾಡ್ಕೊತಾರತ್ತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಹೋದ ಸಾರಿ ರೇಷನ್ ಖಾಲಿಯಾಗಿದೆ ಅಂದ್ಬಿಟ್ಟು ನನ್ನ ಕಿವಿ ಓಲೆನೇ ಮಾರಿಬಿಟ್ಟೆ. ಆದರೆ ಇವಾಗ ಮತ್ತೆ ರೇಷನ್ ಖಾಲಿಯಾಗಿದೆ ಅತ್ತೆ. ಮಕ್ಕಳು ಸ್ಕೂಲ್ ಫೀಸು ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ಅತ್ತೆ. ಮಕ್ಕಳಿಗೆ ಶಾಲೆಗೆ ಕಳಿಸೋದು ಗೌರ್ಮೆಂಟ್ ಸ್ಕೂಲ್ಗಾದ್ರೂ ಬಟ್ಟೆ ಬೇಕು, ಪಟ್ಟಿ ಬೇಕು, ಪೆನ್ ಬೇಕು,
ಹೆಂಗೆ ತರೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅತ್ತೆ. ಇವ್ರ ಹತ್ರ ಹೇಳಿದ್ರೆ ಇವ್ರ ಕಷ್ಟನೇ ಜಾಸ್ತಿ ಆಗಿದೆ. ನಿಮ್ಮ ಹತ್ರ ಹೇಳಿದ್ರೆ ನೀವು ವಯಸ್ಸಾದ ಜೀವ ಎಲ್ಲಿಂದ ಅಂತ ತರ್ತೀರತ್ತೆ. ಯಾರ ಹತ್ರ ಹೇಳಲಿ, ಯಾರ ಹತ್ರ ಬಿಡಲಿ ಈ ಸಂಸಾರದ ಗೋಳಾಟನ. ಆವಾಗ ಶ್ರೀಮಂತಿಕೆ ಇತ್ತು, ಅನುಭವಿಸೋ ಯೋಗ ಇಲ್ಲ. ಇವಾಗ ಬಡತನ ಇದೆ, ಸುಖ ಇದೆ, ನೆಮ್ಮದಿ ಇದೆ, ಆದರೆ ಹಣನೇ ಇಲ್ಲ ಅತ್ತೆ. ಗಂಗಾ, ನಿನ್ನತ್ತೆ ವಯಸ್ಸಾಗಿ ಏನೇನು ಹಣ್ಣನ್ನು ಮುದುಕಿಯಾಗಿದ್ದಾಳೆ ಅಂದ್ಕೊಂಡೇನೆ. ನನ್ನ ಹತ್ರ ಇನ್ನೂ ತೋಳಲ್ಲಿ ಬಲ ಇದೆ ಕಣೆ. ಹೇಗೋ ಕಷ್ಟಪಟ್ಟು ದುಡಿಯೋಣ, ಏನಾಗಲ್ಲ ಕಣೆ. ನೋಡು, ನಾಳೆ ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಬಿಟ್ಟು ನಾನು ಬರ್ತೀನಿ ಕಣೆ. ಏನು ಮಾಡೋದು, ನಿನ್ನ ಮಾವನೂ ಬರ್ತಾಯಿದ್ರು, ಆದರೆ ಮಾವನ ಹತ್ರ ದುಡಿಯೋಕ್ಕಾಗ್ತಾ ಇಲ್ಲ. ನಡೆದಾಡೋಕ್ಕೆ ಇನ್ನು ಕಷ್ಟಪಡ್ತಾಯಿದ್ರೆ ಇನ್ನು ದುಡಿಯೋಕ್ಕೆಲ್ಲಿಂದ. ನೋಡು, ನಾನು ಬರ್ತೀನಿ. ಆಳುಗಳು ಬರದೇ ಇದ್ರೆ ಏನಂತಂತೆ, ನಾವೆಲ್ಲರೂ ಹೋಗಿ ದುಡಿಯೋಣ. ಒಗ್ಗಟ್ಟಿನಲ್ಲಿ ಬಲ ಇದೆ ತಾನೆ. ಒಬ್ಬರ ಹತ್ರ ಆಗದೆ ಹೋದರೆ ಇಬ್ಬರ ಹತ್ರ ಸೇರ್ಕೊಂಡು ಮಾಡ್ಬೋದು ತಾನೆ. ಒಂದು ದಿವಸಕ್ಕೆ ಮುಗಿಯೋ ಕೆಲಸ 2 ದಿವಸ ಬೇಕಾಗ್ಬೋದು. ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಜೀವನ ನಡೆಯೋದು ಹೇಗೆ ಗಂಗಾ? ನೋಡು, ಮನೆ ರೇಷನ್ ತಗೊಬರೋದನ್ನು ಮಗನ ಹತ್ರ ಹೇಳಬೇಡ, ಎಲ್ಲ ಸಾಮಾನು ಖಾಲಿಯಾಗಿದೆ ಅಂತ. ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಕಣೆ. ನಿಮ್ಮ ಮಾವೊಂದು ಕೂಡಿಟ್ಟು ಸ್ವಲ್ಪ ಹಣ ಇದೆ, ಅಂಗವಿಕಲರಂತ ಗೌರ್ಮೆಂಟಿಂದ ಬರುತ್ತಲ್ಲ ಪ್ರತಿ ತಿಂಗಳು, ಅದನ್ನು ಬ್ಯಾಂಕಿಗೆ ಹೋಗಿಬಿಟ್ಟು ತೆಕ್ಕೊಬರ್ತೀನಿ. ಬರ್ತಾ ರೇಷನ್ ತಗೊಬರ್ತೀನಿ. ಮಗನ ಹತ್ರ ಹೇಳೋಕೆ ಹೋಗ್ಬೇಡ. ಈಗಿರೋ ಸಮಸ್ಯೆನೇ ಅವನ ಹತ್ರ ನಿಭಾಯಿಸೋಕ್ಕಾಗದೆ ಒದ್ದಾಡ್ತಾ ಇದ್ದಾನೆ. ನೋಡು, ಅವನು ಬೇರೆ ಹೇಳ್ತಾ ಇದ್ದಾನೆ ನಿದ್ರೆ ಬರ್ತಾ ಇಲ್ಲ ಅಂತ. ಮತ್ತು ಯಾಕೆ ಅವನಿಗೆ ಗೋಳಾಟ? ಏನು ಯೋಚನೆ ಮಾಡಬೇಡ ಕಣೆ. ನಂದು ಒಂದು ಸ್ವಲ್ಪ ವೃದ್ಧಾಪ್ಯ ವೇತನ ಬರ್ತಿದೆ ಕಣೆ. ನಿಮ್ಮ ಮಾವಂದು ಎಲ್ಲ ಸೇರಿಸ್ಬಿಟ್ಟು ತಿಂಗಳದ ರೇಷನಿಗೆ ಆಗತ್ತೆ ಕಣೆ. ಏನೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ BP ಗುಳಿಗೆನೂ ಶುಗರ್ ಮಾತ್ರೆನೂ ಕೊಡ್ತಾರೆ ಕಣೆ. ಈ ಸಾರಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ದೇನೆ ಗೌರ್ಮೆಂಟ್ಗೆ ಹೋಗಿ ಬರ್ತೀನಿ ಕಣೆ. ಏನೂ ಮಾಡೋಕ್ಕಾಗಲ್ಲ. ನೋಡು, ಒಂದು ಮಾತು ಹೇಳ್ತೀನಿ, ಮಗನ ತಾವ ಮಾತ್ರ ನಮ್ಮ ಕಷ್ಟನ ಹೇಳ್ಕೊಳ್ಳೋದು ಬೇಡ. ಮನೆಯಲ್ಲಿ ಊಟ ಮಾಡೋಕ್ಕೂ ಒಂದು ಅನ್ನ ಇಲ್ಲ ಅಂತಂದರೆ ಗಂಡಸಾದವನಿಗೆ ತುಂಬಾ ಮರ್ಯಾದೆ ಪ್ರಶ್ನೆ ಕಣೆ. ಕೋಪ ಬರುತ್ತೆ. ಮನೆ ಮಂದಿಗೆಲ್ಲನೂ ಊಟ ಹಾಕಬೇಕಾದ ಜೀವ ಆಗಿತ್ತು ನಂದು. ಇವಾಗ ಒಂದು ಅಕ್ಕಿ ತಂದು ಹಾಕೋಕ್ಕೂ ನನ್ನ ಹತ್ರ ಗತಿ ಇಲ್ಲದೆ ಇರೋ ಪರಿಸ್ಥಿತಿ ಬಂದಿದೆ ಅಂತ ಆ ಜೀವ ಇಂದು ನೊಂದ್ಕೊಳ್ಳೋದು ಕಣೆ. ನೋಡು, ಅವ್ನು ಬರೋದ್ರೊಳಗಡೆ ಬಟ್ಟೆ ಹಾಕಿಬಿಟ್ಟು ನಗು ಮುಖ ಮಾಡಿಕೊಂಡು ಅವನಿಗೆ ಒಂದಿಷ್ಟು ಅನ್ನ ಬಡಿಸ್ಬಿಡೆ. ನಾನು ಹೋಗ್ತೀನಿ ಆ ಕಡೆ. ಅಲ್ಲ ಅತ್ತೆ, ನೀವು ಬರ್ತೀರಾ? ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯನಾ ನಿಮ್ಮ ಹತ್ರ ಈ ವಯಸ್ಸಲ್ಲಿ? ನೋಡು, ವಯಸ್ಸಾಗಿರೋದು ದೇಹಕ್ಕೆ ಹೊರತು ಮನಸ್ಸಿಗಲ್ಲ ಕಣೆ. ಗಟ್ಟಿ ಮನಸ್ಸು ಮಾಡಿಕೊಂಡು ಕಷ್ಟಪಟ್ಟು ದುಡಿದ್ರೇ ಸುಖ ಸಿಗೋಕ್ಕೆ ಸಾಧ್ಯ ಕಣೆ. ಏನು ಮಹಾ ವಯಸ್ಸಾಗಿದೆಯಾ? ಕೈಲಾಗಲ್ಲ ಅಂತ ಕೂತ್ಕೊಂಡಿದ್ರೆ ಹೊಟ್ಟೆ ಏನು ಕೇಳಲಾತೆ. ನೋಡು, ಎಲ್ಲರೂ ಸೇರ್ಕೊಂಡು ದುಡಿದ್ರೆ ಕಷ್ಟಪಟ್ಟಿರೋದು ಮರ್ತೋಗೋದು ಕಣೆ. ಸಂತೋಷ ಒಂದು ಇದ್ಬಿಟ್ರೆ ಬಡತನ ಇದ್ರೂ ಸಹಿಸ್ಕೋಬೋದು. ನೆಮ್ಮದಿ ಇದ್ದರೆ ಆ ಬಡತನದಲ್ಲೇ ಖುಷಿ ಕಾಣ್ಬೋದು ಕಣೆ. ನೋಡು, ಏನು ಯೋಚನೆ ಮಾಡಬೇಡ. ನಿಮಗೆ ನಾನು ಬಂದು ಸಹಾಯ ಮಾಡ್ತೀನಿ. ಆಳುಗಳ ಹತ್ರ ಏನು ಕೇಳೋಕೆ ಹೋಗೋದು ಬೇಡ ಅಂತ ಹೇಳು ಮಗಂತಾವ. ಎಷ್ಟಿದೆಯಪ್ಪ? 1-2 ಎಕರೆ ಇದೆ. ಹಂಗೆ ಸರ ಅಂತ ಬಿತ್ತನೆ ಮಾಡ್ಬೋದು ಕಣೆ. ಉಳುಮೆ ಮಾಡಿಬಿಟ್ಟು ಬಂದವನೇ ಮಗ, ಬಿತ್ತನೆ ಮಾಡದೇ ಇರೋಕ್ಕೆ ಸಾಧ್ಯನಾ? ಏನೋ ಒಂದಿಷ್ಟು ಭತ್ತನೋ ಜೋಳನ ಹಾಕ್ಕೊಂಡ್ರೆ ಮುಂದಿನ ಬೆಳೆ ಚೆನ್ನಾಗಿ ಬರ್ತದೆ ಕಣೆ. ಮಳೆ ರಾಯ ಒಂದು ವರ ಕೊಟ್ಬಿಟ್ರೆ ಸಾಕು. ಏನು ಯೋಚನೆ ಮಾಡಬೇಡ. ವಯಸ್ಸಾಗಿದೆ ಅಂದ್ಕೊಂಡು ಅತ್ತೆ ಮಾವ ಕೂತ್ಕೊಂಡು ತಿಂದರೆ ಕುಡಿಕೆ ಹೊನ್ನಿದ್ರೂ ಸಾಕಾಗಲ್ಲ ಕಣೆ. ಸರಿ, ಆಯ್ತತ್ತೆ, ಕ್ಷಮಿಸ್ಬಿಡಿ. ನಾವು ನಿಮ್ಮನ್ನು ಸುಖವಾಗಿ ನೋಡ್ಕೋಬೇಕಿತ್ತು, ಆದರೆ ನಿಮ್ಮನ್ನು ದುಡಿಸೋ ಪರಿಸ್ಥಿತಿ ಬಂದುಬಿಟ್ಟಿದತ್ತೆ. ಅಯ್ಯೋ ಹುಚ್ಚಿ, ಏನೇನೋ ಯೋಚನೆ ಮಾಡಿ ಮನಸ್ಸನ್ನು ಕೆಡಿಸ್ಕೋಬೇಡ್ವೆ. ಅಲ್ಲ ಕಣೆ, ನಿನ್ನಂಥ ಮಗಳನ್ನು ಪಡೆದಿರೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಕಣೆ. ಸೊಸೆಕ್ಕಿಂತ ಜಾಸ್ತಿಯಾಗಿ ಮಗಳ ಸ್ಥಾನ ಕೊಟ್ಟಿದ್ದೀನಿ. ನಿನ್ನಂಥವಳು ಇರಬೇಕಿದ್ರೆ ನಾನು ಸೊಸೆ ದುಡಿಸ್ತಾಳೆ ಅಂತ ದೂರ ಕೊಡ್ತೀನಿ ಅಂದ್ಕೊಂಡೇನೆ. ಎಲ್ಲರೂ ಸೇರಿ ದುಡ್ದಾಗಲೇ ಕಣೆ ಕಷ್ಟ ನೀಗೋಕ್ಕೆ ಸಾಧ್ಯ. ಸರಿ, ಆಯಿತು ಅತ್ತೆ. ನೋಡಿ, ನೀವು ಬೆಳಿಗ್ಗೆ ಏನು ಬೇಗ ಹೇಳೋದು ಬೇಡ. ನಾನು ಎದ್ಬಿಟ್ಟು ಎಲ್ಲ ಮನೆ ಕೆಲಸ ಮುಗಿಸ್ಬಿಟ್ಟು ನಿಮ್ಮನ್ನು ಎಬ್ಬಿಸ್ತೀನಿ. ಆಮೇಲೆ ತಿಂಡಿ ತಿಂದ್ಬಿಟ್ಟು ಹೊಲಕ್ಕೆ ಹೋಗೋಣ. ಸರಿ, ಆಯ್ತು ಕಣೆ. ಮೊದಲು ಗಂಡಂಗೆ ಊಟ ಬಡಿಸಿ. ಇವಾಗ ನಾಳೆ ಬೆಳಿಗ್ಗೆದು ನಾಳೆ ನೋಡ್ಕೊಳ್ಳೋಣ.